ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಅಮ್ಮನವರ ಕೃಪೆಯಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾವು ಬ್ಯಾಂಗ್ಳೂರ್ ಟು ಮೈಸೂರು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ ಗಾಯ್ಸ್, ಎಷ್ಟು ಟ್ರಾಫಿಕ್ ಇದೆ. ಈ ಕೆಂಗೇರಿ ದಾಟೋ ಅಷ್ಟರಲ್ಲಿ ಬ್ಯಾಂಗ್ಳೂರಲ್ಲೇ 1 ಅವರ್ ಮುಗ್ದೋಗ್ಬಿಡುತ್ತೆ. ಅಲ್ಲಿಂದ ಹೋಗೋದು ಈಸಿ ಬಿಕಾಸ್ ಆಫ್ ನೈಸ್ ರೋಡ್. ಬಿಸಿಲಿದೆ ಅಲ್ವಾ, ಸೊ ನೀಟಾಗಿ ಕವರ್ ಆಗ್ತಿಲ್ಲ ಅನ್ಸುತ್ತೆ. ಅಪ್ಪ, ಎಷ್ಟು ಬಿಸಿಲಿದೆ ಅಂದರೆ ಗಾಯ್ಸ್, ತುಂಬ ಹೆವಿ ಶೆಕೆ ಆಗ್ತಿದೆ. ತಲೆ ಸ್ನಾನ ಮಾಡಿರೋದಕ್ಕೂ ಅದಕ್ಕೂ ಈ ಫ್ಲೇವರ್ ಅಂತೂ ಗಬ್ಬು. ಓ ಮೈ ಗಾಡ್, ಏನು ತಿನ್ನು ನೀನು. ಬೆಳ್ದು ಚೆನ್ನಾಗಿ ಬೆಳ್ದು ಗೈಸ್. ಬೆಟ್ಟಕ್ಕೆ ಹೋಗೋ ರೋಡ್ ಎಂಟ್ರಿ ಆದ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ಗಾಯ್ಸ್, ಗಾಡಿ ಎಷ್ಟು ಸ್ಪೀಡಾಗಿ ಓಡಿಸಿದ್ರು ಒಂದು ಎಲೆ ಅಲ್ಲಾಡ್ತಿರ್ಲಿಲ್ಲ, ಸ್ವಲ್ಪನೂ ಗಾಡಿನೇ ಬಿಸ್ತಿರ್ಲಿಲ್ಲ. ಎಷ್ಟೇ ಎಸ್ ಯಾಕೊಂಡ್ರು ಅಷ್ಟೇ ಫುಲ್ ಒಂಥರ ಅನ್ಈಸಿನೆಸ್ ಫೀಲ್ ಆಗ್ತಿತ್ತು. ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಬೇರೆ ನಡೀತಾ ಇತ್ತು, ಸೈಡಲ್ಲಿ ಕಟ್ಟೆ ಇತ್ತಲ್ವ, ಅದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಬೆಟ್ಟ ಗಾಯ್ಸ್, ಬೆಟ್ಟಕ್ಕೆ ಎಂಟ್ರಿ ಆಗ್ತಾ ಇದೀವಿ ಈಗ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಿ ದರ್ಶನನೂ ಆಗತ್ತೆ. ಕಾರ್ ಪಾರ್ಕಿಂಗ್ ಮಾಡಕ್ಕೆ ಬಂದಿದ್ವಿ. ಇವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ. ಇವಾಗ ಪಾರ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ನೋಡೋಣ. ಸೊ ಕಾರ್ ಪಾರ್ಕಿಂಗ್ ಆಯಿತು. ಇವಾಗ ಕಾಲು ಕೈ ತೊಳ್ಕೊಂಡು ದೇವಿ ದರ್ಶನಕ್ಕೆ ಹೋಗ್ತಾ ಇರೋದೆ. ನೋಡಿ ಗಾಯ್ಸ್, ಪಿಜನ್ ಕೂಡ ಬಂದಿದ್ದೇವೆ ದೇವಸ್ಥಾನದ ಹತ್ರ. ತುಂಬ ಬಿಸಿಲಿದ್ದರಿಂದ ಮ್ಯಾಟ್ ಹಾಕಿದ್ರು ಮತ್ತು ಶಾಮಿಯಾನ ಕೂಡ ಅಲ್ಲಿ ಹಾಕಿದ್ದಾರೆ. ನೋಡಿ, ನಾವು ಹೋಗಿ ಟೈಮಿಂಗ್ಸ್ ಹೆಂಗಿತ್ತು ಅಂತಂದರೆ 2 o'clock ರೀಚ್ ಆದ್ವಿ. ಹಾಗಾಗಿ ದೇವಸ್ಥಾನ ಬಾಗಿಲಾಗಿತ್ತು. ಅಲ್ಲಿದ್ದ ಸಿಬ್ಬಂದಿಗಳು 3:30 ಓಪನ್ ಆಗುತ್ತೆ ಅಂತಂದರು. ಸೊ ಅಲ್ಲೇ ವೆಯ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕ್ಯೂ ನಿಲ್ತೀವಲ್ಲ ಗೈಸ್, ಅಲ್ಲಿ ನಿಲ್ಲೋಣ, ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಕೋತಿಗಳು, ಎಷ್ಟು ಕೋತಿಗಳಿತ್ತು ಅಂದರೆ ಪಾಪ ಅವು ನೀರಿಗೋಸ್ಕರ ಓಡಾಡ್ತಾ ಇದ್ವು. ಎಲ್ಲರ ಹತ್ರ ಏನಾದ್ರು ಬಾಟಲ್ಸ್ ಇತ್ತು ಅಂದರೆ ಕಿತ್ಕೊಳ್ಳೋಕೆ ಹೋಗ್ತಿದ್ವಿ. ಆಮೇಲೆ ಅಲ್ಲಿ ಲೋಟ ಕೊಟ್ಬಿಟ್ಟು ಅವಕ್ಕೆ ನೀರು ತೊಗೊಂಬಂದು ನೀರು ಹಾಕಿಬಿಟ್ಟು ನೋಡ್ತಾನೆ ಎತ್ತಿದ್ದೀನಿ ನಾನಲ್ಲಿ. ನನಗೆ ಬೇರೆ ಭಯ ಅಲ್ಲಿ ನೀರು ಹಾಕೋದಕ್ಕೆ, ಬಿಕಾಸ್ ಎಲ್ಲಿ ಏನಾದರೂ ಮಾಡಿಬಿಡ್ತವೋ ಅಂತ. ಆಮೇಲೆ ನೀರು ಹಾಕ್ಕೊಟ್ಬಿಟ್ಟು ಎಷ್ಟು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕುಡಿತಿತ್ತು ಅಂತಂದರೆ ಪಾಪ ಅನ್ನಿಸ್ತಿತ್ತು. ಲಿಟ್ರಲ್ ಎಷ್ಟೊಂದು ಕೋತಿಗಳು ಅಂದರೆ ಗೈಸ್, ನೋಡಿ, ಅದು ಕುಡಿದು ಹೋದಾದ್ಮೇಲೆ ಇನ್ನೊಂದು ಚಿಕ್ಕ ಕೋತಿ ಬಂದು ಕುಡಿತಾ ಇದೆ ನೀರನ್ನ ಅಲ್ಲಿ. ಆ್ಯಂಡ್ ಎಷ್ಟು ಪಾಪ ಅನ್ನಿಸ್ತಿತ್ತು ಅಂತ ಅಂದರೆ, ಕೋತಿಗಳು ಹೆವಿ ಇತ್ತು, ಕಾಟ ಜಾಸ್ತಿ ಇತ್ತು. ಯಾರ ಹತ್ರನಾದ್ರೂ ನೋಡಿದ್ರೆ ಕಿತ್ಕೊಳ್ಳೋದು ಮಾಡೋದು ಆ ಥರ ಎಲ್ಲ ಮಾಡ್ತಿತ್ತು. ತುಂಬ ಕಾಟ ಕೊಟ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೊಂದು ನಾನು ಇಟ್ಕೊಂಡಿದ್ದೆ ಬಾಟಲ್ನ ಕಿತ್ಕೊಂಡು ಓಡ್ತಾ ಇದ್ದೆ. ಪಾಪ ಅವು ತಿನ್ನೋದಕ್ಕೆ ಕೈ ಆಗ್ತಿರ್ಲಿಲ್ಲ, ನೀರಿಗೋಸ್ಕರ ಇದು ಮಾಡ್ತಿದ್ವು. ಇಲ್ಲಿ ನೋಡಿ, ಕಪಿಚೆ ಅಷ್ಟೇ ಹೆಂಗೆ ಮೇಲಿಂದ ಕೆಳಗಡೆ ಹೆಂಗೆ ಹಾರ್ಕೊಂಡಿದ್ದು ನೋಡಿ, ಹೆಂಗೆ ಜಾರ್ಕೊಂಡು ಬರ್ತಿದೆ. ಪಾಪ ಅಲ್ಲಿರೋರಿಗೆಲ್ಲ ಎಷ್ಟು ಹಿಂಸೆ ಕೊಟ್ಟಿದ್ದಾವೆ ಅಂದರೆ ನೋಡಿ, ಅಲ್ಲಿ ಪಾಪ ಓಡಾಡೋಕ್ಕೆ ಬಿಡ್ತಿರ್ಲಿಲ್ಲ, ಮಕ್ಕಳೆಲ್ಲ ಭಯ ಪಡ್ತಿದ್ವು. ಬಟ್ ಚೆನ್ನಾಗಿತ್ತು. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಅಲ್ಲಿ ಪ್ರಸಾದ ಇಸ್ಕೊಳ್ಳೋಣ, ಲಡ್ಡು ಇಸ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ. ಲಡ್ಡು ತೊಗೊಂಡು ತಿನ್ಕೊಂಡು ಅದನ್ನು ನೋಡಿ ಅಲ್ಲೊಂದು ಶೂಟ್ ಮಾಡಿಕೊಂಡು ಆಚೆ ಬಂದ್ವಿ. ನೋಡಿ, ಆಚೆಯಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಒಂದು ಫೋಟೋನ. ಆಚೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಫುಡ್ ಕೋರ್ಟ್ಸ್ ಥರ ಇತ್ತಲ್ವ, ಅಲ್ಲಿ ನೋಡ್ತಾ ಇದ್ವಿ. ತುಂಬ ಬಿಸಿಲಿದಿಂದ ಎಲ್ಲನೂ ಬಾಗಿಲು ಹಾಕ್ಕೊಂಡು ಹೋಗಿದ್ರು. ಅಲ್ಲಿ ಏನೋ ಅಲ್ಲಿ ತಿಂಡಿ ತಿನಿಸುಗಳೇನೋ ಅಷ್ಟೊಂದು ಇರಲಿಲ್ಲ, ಬಿಕಾಸ್ ಮಧ್ಯಾಹ್ನ ನೋಡಿ ಒಂದು ಇಂಡು ಎಮ್ಮೆ ನೆತ್ತಿತ್ತು. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಎಷ್ಟು ಚೆನ್ನಾಗಿ ನೆತ್ತಿದ್ವು ಅಂದರೆ ತುಂಬ ಇದ್ರ ಥರ ನೆತ್ತಿದ್ವು. ಫುಲ್ ದೊಡ್ಡ ಎಕ್ಸಿಟ್ ಗೇಟ್ ಹತ್ರ ಬಂದ್ವಿ, ಹೋಗ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಎಲ್ಲ ಮುಗೀತು, ದೇವಿ ದರ್ಶನನೂ ಮುಗೀತು. ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಅಂತ ಬೇಡ್ಕೊಳ್ತಾ ನಾವಿವಾಗ ಆಚೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕರೆಕ್ಷನ್ಸ್ ಇರುತ್ತೆ ಅಲ್ಲಿ ಇಲ್ಲಿ, ಬಿಕಾಸ್ ಫಸ್ಟ್ ವ್ಲಾಗ್ ಅಲ್ವಾ, ನನಗೆ ಬೇರೆ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಎಲ್ಲಾದರೂ ಕರೆಕ್ಷನ್ಸ್ ಇತ್ತು, ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಖಂಡಿತವಾಗಿಯೂ ಕರೆಕ್ಷನ್ ಮಾಡ್ಕೊಳ್ತೀನಿ ಆ್ಯಂಡ್ ಇಂಪ್ರೂವ್ ಮಾಡ್ಕೊಳ್ತೀನಿ ಕೂಡ. ಹಾಗೆ ಎಕ್ಸಿಟ್ ಆಗ್ತಾ ಇದ್ದೀವಿ. ನೋಡಿ,
ಮತ್ತು ಸ್ವಲ್ಪ ಅಲ್ಲಿ ಅಕ್ಕಪಕ್ಕ ಗಿಡಗಳೆಲ್ಲ ಒಣಗೋಗಿದ್ದಾವೆ, ನೀವೇ ನೋಡ್ಬೋದು. ಎಷ್ಟು ಬಿಸಿಲಿದೆ ಅಂದರೆ ಇಷ್ಟು ವರ್ಷದಲ್ಲಿ ಇದೆ. ಈ ವರ್ಷ ಮಾತ್ರ ತುಂಬ ಜಾಸ್ತಿ ಬಿಸಿಲಿತ್ತು ನಿಜವಾಗ್ಲೂ. ಲಿಟ್ರಲಿ ಆಚೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಇದಂತೂ ರಸ್ತೆ ಅಂತೂ ಫುಲ್ಲು ಬಿಸಿ ಬಿಸಿ ಆಗೋಗಿತ್ತು. ಇದು ವ್ಯೂ ಪಾಯಿಂಟ್. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಮೈಸೂರೇ ಕಾಣಿಸುತ್ತೆ. ಬಿಸಿಲಿರೋದ್ರಿಂದ ಕಾಣಿಸ್ತಿಲ್ಲ. ಸ್ವಲ್ಪ ಸಂಜೆ ಆಗಿದ್ರೆ ಪೂರ್ತಿ ಕಾಣಿಸುತ್ತೆ ಗೈಸ್. ಇಡೀ ಮೈಸೂರೇ ನೋಡ್ಬೋದು ಇಲ್ಲಿ ನಿಂತ್ಕೊಂಡ್ರೆ. ಅಲ್ಲಿ ರೇಸ್ ಕೋರ್ಸು ಕಾಣಿಸುತ್ತೆ. ಬೆಟ್ಟ ಎಲ್ಲ ನೋಡಾದ್ಮೇಲೆ ನಮ್ಮೂರ ಕಡೆ ಪಯಣ ನಡೆಸಿದ್ವಿ ಗೈಸ್. ಎಲೆಕ್ಷನ್ ಬಂತು ಅಂದರೆ ರೋಡ್ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಲಾಸ್ಟ್ ಟೈಮ್ ಬರುವಾಗ ಇನ್ನೂ ರೆಡಿ ಮಾಡ್ತಾನೆ ಇದ್ರು, ಇವಾಗ ರೆಡಿನೇ ಆಗೋಗಿದೆ ರೋಡ್. ಇದು ನಮ್ಮೂರಿಗೆ ಹೋಗೋ ರೋಡು ಗೈಸ್, ನರಸೀಪುರಕ್ಕೆ ಹೋಗೋ ರೋಡು. ಮೈಸೂರಿಂದ ನರಸೀಪುರಕ್ಕೆ ಹೋಗೋ ರೋಡ್. ಹಾಗೆ ಹೋಗ್ತಾ ದಾರಿ ಬದಿಯಲ್ಲೇ ನಿಮಗೆ ವರ್ಣನಾಲೆ ಸಿಗುತ್ತೆ ಗೈಸ್. ನೋಡಿ, ನೀವೇ ನೋಡ್ಬೋದಲ್ಲಿ ಬೋಟಿಂಗ್ ಕೂಡ ನಡೀತಾ ಇದೆ. ಬಟ್ ನಾಟ್ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಸ್ಟಾರ್ಟಿಂಗಲ್ಲೇ ನಿಮಗೆ ಕಾಣುತ್ತೆ ನೋಡಿ. ಇದು ಎಷ್ಟು ದೊಡ್ಡದಿದೆ ಅಂತ ಅಂದರೆ ಸೀರಿಯಸ್ಲಿ ತುಂಬ ದೊಡ್ಡದಿದೆ. ಆ್ಯಂಡ್ ಬೋಟಿಂಗ್ ಕೂಡ ಎಲ್ಲಂದ್ರಲ್ಲಿ ತುಂಬ ದೂರದ ತನಕನೂ ಏನು ನಡೆಯಲ್ಲ, ಯಾಕಂದರೆ ಕೆಸರಿದೆ ಆ್ಯಂಡ್ ತುಂಬ ಆಳ ಇದೆ. ಅದಕ್ಕೋಸ್ಕರ ಓನ್ಲಿ ಲಿಮಿಟೆಡ್ ಪಾಯಿಂಟ್ ತನಕ ಬೋಟಿಂಗ್ ಎಲ್ಲ ಇರುತ್ತೆ. ನೋಡಿ ನೀವೇ ಎಷ್ಟು ದೊಡ್ಡದಿದೆ ಅಂತ ಅಂದರೆ ತುಂಬಾ ದೊಡ್ಡದಿದೆ. ಆ್ಯಂಡ್ ಆಗಸ್ಟ್ ಟೈಮಲ್ಲಿ ಇಲ್ಲಿ ತುಂಬ ತಾವರೆ ಇದೆಲ್ಲ ಹೂವೆಲ್ಲ ಬೆಳೆಯುತ್ತೆ ನೋಡಿ. ಅಲ್ಲಿ ತಾವರೆ ಗಿಡ ಕಾಣಿಸುತ್ತೆ ನೋಡಿ ನಿಮಗೆ. ಬಟ್ ಏನಪ್ಪ ಅಂತಂದರೆ ಕಿತ್ಕೊಂಬರ್ಬೇಕು ಅಂತಂದರೆ ತುಂಬ ಹುಷಾರಾಗಿ ಕಿತ್ಕೊಂಬರ್ಬೇಕು, ಯಾಕಂದರೆ ಜಾರತ್ತೆ. ಆ್ಯಂಡ್ ಕೆಸರೆಲ್ಲ ತುಂಬಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಕಿತ್ಕೊಂಬರ್ಬೇಕಾಗತ್ತೆ ನೋಡಿ. ಅದೆಲ್ಲ ಮುಗಿದ್ಮೇಲೆ ಇದು ಲೇಔಟ್ ಯಾವುದೋ, ಬಟ್ ಇನ್ನೂ ಅದು ಯಾರು ಹೋಗಿಲ್ಲ ಅಂತ ಸೆನ್ಸ್ ಇನ್ನೂ ಯಾರು ಮನೆ ಕಟ್ಟಿಲ್ಲ ಅಲ್ಲಿ ಅಷ್ಟೇ. ಮೇ ಬಿ ಲೇಔಟ್ಸ್ ತೊಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಹಾಗೆ ಊರು ಹತ್ತತ್ರ ಹೋಗ್ತಿದ್ದಂಗೆ ಗೈಸ್ ಫಸ್ಟ್ ಮಳೆ ಗೊತ್ತಾ, ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಫೀಲ್ ಅಂತ ಅಂದರೆ ತುಂಬ ಖುಷಿ ಆಯಿತು ಸೀರಿಯಸ್ಲಿ. ಬಿಕಾಸ್ ಅಲ್ಲಿ ನೋಡಿ ಹನಿ ನೀವೇ ನೋಡ್ಬೋದು. ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಬೀಳ್ತಲ್ವ ಫಸ್ಟ್ ಮಳೆ, ಅದ್ರ ಹಿಂದಿನ ದಿನ ಮೈಸೂರು ಕಡೆ ಎಲ್ಲ ಬಿದ್ದಿದ್ದು. ಅದು ಮಳೆ ಬಿದ್ದಿದ್ದಕ್ಕೂ ಅದಕ್ಕೂ ಮಣ್ಣಿನ ಗಮಲು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತಂದರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ಫೀಲ್ ಮಾತ್ರ. ನೋಡಿ ಫುಲ್ ತಂಪಾಗಿತ್ತು, ಗಾಳಿನೂ ಅಷ್ಟೇ ಎಷ್ಟು ತಂಪಾಗಿ ಗಾಳಿ ಬೀಸ್ತಿತ್ತು. ಊರ ಕಡೆ ಇನ್ನೇನು ರೀಚ್ ಆಗ್ತಿದ್ದೀವ ಅಂದ ತಕ್ಷಣ ಲಿಟ್ರಲಿ ತುಂಬ ಖುಷಿನೇ ಆಗೋಯ್ತು. ಆ್ಯಂಡ್ ನಾವು ಆ್ಯಕ್ಚುಲಿ ಊರ ಕಡೆ ಹೋಗಿನೇ ಆಲ್ಮೋಸ್ಟ್ 2 months ಹತ್ತತ್ರ ಆಗಿತ್ತು ನಾನು ಊರ ಕಡೆ ಹೋಗಿ. ಇವಾಗ ಹೋಗಿದ್ದಕ್ಕೂ ಅದಕ್ಕೂ ಫಸ್ಟ್ ಮಳೆ ನೋಡಿದ್ದಕ್ಕೂ ತುಂಬ ಖುಷಿ ಆಯಿತು ನೋಡಿ. ಬೆಳೆ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ಮೇ ಬಿ ರೈತರು ಪಾಪ ಮಳೆಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಎಲ್ಲನೂ ಬಿಟ್ಟಿರ್ತಾರೆ ನಮ್ಮ ಕಡೆ. ಫಸ್ಟ್ ಬೆಳೆ ಬಿದ್ದು ಸೆಕೆಂಡ್ ಬೆಳೆಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ನೋಡಿ. ಬಿಟ್ಟಿದ್ದಾರೆ ಒಂದು ಟ್ರಿಪ್ಪು. ಒಂದು ಮಳೆ ಆದ ತಕ್ಷಣ ಅದನ್ನೆಲ್ಲನೂ ಮತ್ತೆ ಉತ್ಬಿಟ್ಟು ನಾಟಿ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಅಲ್ಲಿ ಪಕ್ಕದಲ್ಲೆಲ್ಲ ಹಾಕಿದ್ರಲ್ಲ ಪೈರುಗಳು, ನೀವೇ ನೋಡ್ತಿರ್ಬೋದು. ಎಷ್ಟು ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂದರೆ ಆ ಗ್ರೀನರಿ ಎಲ್ಲ ನೋಡಿಬಿಟ್ಟು ಐ ವಾಸ್ ರಿಯಲಿ ಹ್ಯಾಪಿ ಸೀರಿಯಸ್ಲಿ. ಆ್ಯಂಡ್ ನಾನು ಆವಾಗಲೇ ಗೊತ್ತಾಗಿದ್ದು ನನಗೆ ನಮ್ಮ ಊರು ಎಷ್ಟು ಮಿಸ್ ಮಾಡ್ಕೋತಿದ್ದೆ ನಾನು ಅಂತ. ಖಂಡಿತವಾಗಿ ಖುಷಿ ಆಯ್ತು. ಯಾಕೆ ನಾವು ಮೈಸೂರು ಅಂತ ಹೇಳ್ತೀವಿ ಅಂತಂದರೆ ನಮ್ಮ ಊರೆಲ್ಲ ಮೈಸೂರು ಕಡೆಗೆ ಸೇರಿಕೊಳ್ಳುತ್ತೆ. ಆ್ಯಂಡ್ ನಮ್ಮದು ಮೈಸೂರು ಡಿಸ್ಟ್ರಿಕ್ಟ್, ಹಾಗಾಗಿ ನಾವು ಮೈಸೂರು ಅಂತ ಹೇಳ್ತೀವಿ. ಅಕ್ಕಪಕ್ಕ ಊರಂತ ಅಂದ್ಕೊಳ್ಳಿ, ಓಕೆನಾ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗ್ರೀನರಿ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ ನೋಡಿ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಬಟ್ ಎಂಡ್ ಮಾಡೋದು ಮರ್ತೋಗಿತ್ತು. ನಾನು ಆ್ಯಕ್ಚುಲಿ ಫುಲ್ಲು ಸುಸ್ತಾಗಿತ್ತು ಟ್ರಾವೆಲಿಂಗ್ ಮಾಡಿ. ಆ್ಯಂಡ್ ಆಲ್ಮೋಸ್ಟು ಬೆಳಿಗ್ಗೆ 7 ಗಂಟೆಗೆ ಎದ್ದು 9 ಗಂಟೆಗೆ ಹೋಗಿ ಈ ಬ್ಯಾಂಗ್ಳೂರು ಬಿಡೋದಕ್ಕೇ ಲೇಟ್ ಆಯಿತು. ಒಂದು 2 hours ಆಯಿತು. ಬ್ಯಾಂಗ್ಳೂರಲ್ಲೇ 2 hours ಆಗೋಯಿತು. ಸೊ ಹಾಗಾಗಿ ಎಲ್ಲ ಮುಗಿಸಿ ವಾಪಸ್ ರಿಟರ್ನ್ ಬಂದಿದ್ದೇ ಲೇಟ್ ಆಗೋಯಿತು. ಆ್ಯಂಡ್ ಬಂದು ನಾನು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ಟೆ.
ಸೊ ನಾನು ವೀಡಿಯೋ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋಸ್ ನಿಮಗೆ ಫಸ್ಟ್ ಬರಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.